ಒಂದೂರಲ್ಲಿ ರಾಧಾ ವೆನ್ನೆಲಾ ಅನ್ನುವ ಅಕ್ಕ ತಂಗಿಯರು ಬಾಳ್ತಾ ಇದ್ರು. ಇಬ್ರು ಚೆನ್ನಾಗಿ ಓದ್ಕೊಂಡಿರುವ ಹುಡುಗಿಯರು. ಅಕ್ಕ, ನೀನ್ ಏನಾಗ್ಬೇಕು ಅಂತ ಅಂದ್ಕೊಂಡಿದ್ಯಾ? ನಾನೊಂದು ಒಳ್ಳೆ ಸ್ಕೂಲ್ ಟೀಚರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವೆನ್ನೆಲಾ. ಹೌದಾ ಅಕ್ಕ, ನಾನ್ ಕೂಡ ಟೀಚರ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ನಾನ್ ಕೂಡ ಪಟ್ನದಲ್ಲಿರುವ ಒಂದು ಒಳ್ಳೆ ಸ್ಕೂಲಲ್ಲಿ ಟೀಚರ್ ಕೆಲ್ಸಕ್ಕೋಸ್ಕರ ಬರ್ದಾಕಿದ್ದೀನಿ. ನಿನಗೂ ನಾನು ಬರ್ದಾಕ್ತೀನಕ್ಕ. ಪಟ್ಟಣದಲ್ಲಿರುವ ದೊಡ್ಡ ಸ್ಕೂಲಾ? ಅಂದ್ರೆ ಕಾರ್ಪೊರೇಟ್ ಸ್ಕೂಲಾ? ಹೌದಕ್ಕ, ಅಲ್ಲಿ ತುಂಬಾ ಸಂಬಳ ಕೊಡ್ತಾರೆ. ಜಾಸ್ತಿ ಕ್ಲಾಸ್ ತೆಗಿಬೇಕಾಗಿರೋ ಅವಶ್ಯಕತೆನೂ ಇರಲ್ಲ. ನನಗೆ ಆತದ ಸ್ಕೂಲಲ್ಲಿ ಟೀಚರ್ ಆಗಿ ಜಾಯಿನ್ ಮಾಡೋದ್ರಲ್ಲಿ ಇಷ್ಟ ಇಲ್ಲ ಕಣೆ. ಇಲ್ಲೇ ಇಲ್ಲಾದ್ರೂ ಗ್ರಾಮದಲ್ಲಿರುವ ಚಿಕ್ಕ ಸ್ಕೂಲ್ಗೆ ಜಾಯಿನ್ ಮಾಡಿ ಅಲ್ಲಿರುವ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಟ್ಟು ಅವರು ಉದ್ಧಾರ ಆಗೋದಕ್ಕೆ ನಾನು ಕಾರಣ ಆಗಿರ್ಬೇಕು. ಅಲ್ಲ ಅಕ್ಕ, ಇನ್ನು ನೀನು ಏನ್ ಸಮಾಜದಲ್ಲಿ ಬಾಳ್ತಾ ಇದೀಯಾ? ಸ್ಟೂಡೆಂಟ್ಸ್ ಉದ್ಧಾರ ಆದ್ರೆ ಏನೋ, ಆಗಲ್ಲ ಅಂದ್ರೆ ಏನೋ. ಈ ಹಳ್ಳಿಲಿರುವ ಸ್ಕೂಲಲ್ಲಿ ಟೀಚರ್ ಕೆಲ್ಸಕ್ಕೆ ನಿನಗೆ ಸಿಗೋ ಸಂಬಳ, ಕಾರ್ಪೊರೇಟ್ ಸ್ಕೂಲಲ್ಲಿ ಅಟೆಂಡರ್ಗೆ ಸಿಗೋ ಸಂಬಳ. ನನ್ ಮಾತ್ ಕೇಳು, ನನ್ ಜೊತೆ ಬಾಕ್ಕ. ಇಲ್ಲ ವೆನ್ನೆಲಾ, ನನಗೆ ಹಣದ ಮೇಲೆ ಅಷ್ಟೇನ ಆಸೆ ಇಲ್ಲ. ನಾನು ಟೀಚರ್ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಳ್ಳದೆ ನನ್ನಿಂದ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿದ್ರೆ ಅದೇ ಸಾಕು. ಅದೇ ನನಗೆ ಸಂತೋಷ. ಸರಿ, ನಿನ್ನಿಷ್ಟ ಅಕ್ಕ. ಆದ್ರೆ ಯಾವಾಗ್ಲಾದ್ರೂ ನಿನಗೆ ಮನಸ್ಸು ಬದಲಾಯಿತು ಅಂದ್ರೆ ನನ್ನ ಹತ್ರ ಹೇಳು, ನಾನಲ್ಲಿ ಜಾಬ್ ಕೊಡಿಸ್ತೀನಿ. ಆ ಅವಶ್ಯಕತೆ ಬರಲ್ಲ ಕಣೆ. ಹಾಗಂತ ಮಾತಾಡ್ಕೊಳ್ತಾ ಇದ್ರು ಆ ಇಬ್ರು ಅಕ್ಕ ತಂಗಿಯರು. ಆಮೇಲೆ ಕೆಲವು ದಿನಗಳ ನಂತರ ಸಿಟಿಲಿರುವ ಒಂದು ದೊಡ್ಡ ಕಾರ್ಪೊರೇಟ್ ಸ್ಕೂಲಲ್ಲಿ ವೆನ್ನೆಲಾ ಟೀಚರ್ ಆಗಿ ಜಾಯಿನ್ ಮಾಡಿದ್ಲು. ರಾಧಾ ಮಾತ್ರ ಹಳ್ಳಿಲಿರುವ ಒಂದು ಚಿಕ್ಕ ಸ್ಕೂಲಲ್ಲಿ ಟೀಚರ್ ಆಗಿ ಜಾಯಿನ್ ಮಾಡಿದ್ಲು. ವೆನ್ನೆಲಾ ಕಾರ್ಪೊರೇಟ್ ಸ್ಕೂಲಲ್ಲಿ ಜಾಯಿನ್ ಆಗಿ ತಿಂಗಳಿಗೆ ಒಳ್ಳೆ ಸಂಬಳ ತಗೊಳ್ತಿದ್ಲು. ಒಂದಿನ ವೆನ್ನೆಲಾಳಿಗೆ ರಾಧಾನ ನೋಡ್ಬೇಕು ಅಂತ ಅನ್ಸಿ ಅವಳು ಹಳ್ಳಿಗೆ ಬಂದ್ಲು. ಕಾರಲ್ಲಿ ಬಂದಿರುವ ತಂಗಿ ವೆನ್ನೆಲಾನ ನೋಡಿ ರಾಧಾ ಸಂತೋಷ ಪಟ್ಲು. ವೆನ್ನೆಲಾ, ಹೇಗಿದೆಯೇ? ಎಷ್ಟ್ ದಿನ ಆಯ್ತ್ ಕಣೆ ನಿನ್ನ ನೋಡಿ. ನಾನ್ ಚೆನ್ನಾಗಿದ್ದೀನಕ್ಕ, ನೀನ್ ಹೇಗಿದ್ಯಾ? ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಹೌದಾ, ಸರಿ ಬಾ ಒಳಗೆ. ಹಾಗಂತ ರಾಧಾ ವೆನ್ನೆಲಾನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ವೆನ್ನೆಲಾ ಮನೆಯೊಳಗಡೆ ಬಂದು ನೋಡಿದಾಗ ಮನೆಯೊಳಗಡೆ ಸುಮಾರು ಮಂದಿ ಮಕ್ಕಳು ಕೂತ್ಕೊಂಡು ಓದ್ತಾ ಇದ್ರು. ಅದ್ ನೋಡಕ್ಕೆ ಮನೆ ತರ ಇಲ್ಲ, ಒಂದು ಸ್ಕೂಲ್ ತರಾನೇ ಇತ್ತು. ವೆನ್ನೆಲಾ ಅದನ್ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಅಕ್ಕ, ಏನಕ್ಕ ಇದು? ಇದು ಮನೆನಾ ಇಲ್ಲ ಸ್ಕೂಲಾ? ಇದು ನನ್ ಮನೆನೇ ವೆನ್ನೆಲಾ. ಹೋದ್ ತಿಂಗಳು ಮಳೆಗಾಳಿಗೆ ಸ್ಕೂಲ್ ಬಿದ್ದೋಯ್ತು. ಅದಕ್ಕೆ ಮಕ್ಕಳಿಗೆ ಮನೇಲಿ ಪಾಠ ಹೇಳಿಕೊಡ್ತಿದ್ದೀನಿ. ಮನೆ ಇಡೀ ಮಕ್ಕಳೊಂದಿಗೆ ತುಂಬಾನು ಸಂತೋಷವಾಗಿರುತ್ತೆ ಗೊತ್ತಾ? ಹಾಗಂತ ರಾಧಾ ತುಂಬಾನೇ ಸಂತೋಷ ಪಟ್ಲು. ರಾಧಾ ಅವಳ ಮನೆಯಲ್ಲಿ ಸ್ಕೂಲ್ ನಡೆಸ್ತಾ ಇರೋ ವಿಷಯ ತಿಳ್ಕೊಂಡು ವೆನ್ನೆಲಾ ಇನ್ನೂ ತುಂಬಾ ಆಶ್ಚರ್ಯಪಟ್ಲು. ಏನು, ಮನೆನ ಸ್ಕೂಲ್ ಆಗಿ ಬದಲಾಯಿಸಿದ್ಯಾ? ಸ್ಕೂಲ್ ಅಂದ್ರೆ ಹೇಗಿರ್ಬೇಕಕ್ಕ? ನಮ್ ಸ್ಕೂಲ್ ಬಂದ್ ನೋಡ್ ನೀನು. ಹೀಗೆ ಮನೇಲಿ ಇವ್ರಿಗೆ ಪಾಠ ಹೇಳಿಕೊಡ್ಬೇಕಾಗಿರೋ ಅವಶ್ಯಕತೆ ನಿನಗೇನಕ್ಕ? ನನ್ ಮಾತ್ ಕೇಳಕ್ಕ, ನನ್ ಜೊತೆ ಸಿಟಿಗ್ ಬಾ. ಅಲ್ಲಿ ಒಳ್ಳೆ ಸ್ಕೂಲಲ್ಲಿ ನಿನಗೆ ನಾನ್ ಕೆಲ್ಸ ಕೊಡಿಸ್ತೀನಕ್ಕ. ಅಲ್ಲಿ ನಿನಗೆ ಒಳ್ಳೆ ಸಂಬಳನೂ ಸಿಗುತ್ತೆ, ಪಾಠ ಹೇಳಿಕೊಡಕ್ಕೆ ಒಳ್ಳೆ ಸ್ಕೂಲ್ ಕೂಡ ಇರುತ್ತೆ. ಅದು ಅಲ್ದೆ ಒಂದಿನ ಇಡೀ ಕೆಲ್ಸ ಮಾಡ್ಬೇಕಾಗಿರೋ ಅವಶ್ಯಕತೆ ಏನು ಇಲ್ವಲ್ಲ. ನನಗದೆಲ್ಲ ಏನು ಬೇಡ. ನಾನು ಯಾವಾಗ್ಲೂ ನಿನ್ನ ಹತ್ರ ಹೇಳ್ದೆ ತಾನೆ, ಸ್ಕೂಲ್ ಯಾವ್ದೇ ಬೇಕಾದ್ರೂ ಇರ್ಬೋದು, ಆದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡೋದು ಒಂದೇ ತರ ತಾನೆ. ಇನ್ನು ಸಂಬಳ ಅಂತ ಹೇಳಿದ್ರೆ ನನಗೆ ಇಲ್ಲಿ ಸಿಗೋ ಸಂಬಳ ಸರಿ ಹೋಗ್ತಾ ಇದೆ. ಹಾಗಂತ ಹೇಳ್ತಾ ಇದ್ದಾಗ ಆವಾಗ್ಲೇ ಅವಳ ಮನೆಗೆ ಒಬ್ಳು ಹುಡುಗಿ ಬಂದ್ಲು. ಅವಳನ್ನ ನೋಡಿ ರಾಧಾ, ಏನ್ ತುಳಸಿ, ಇವಾಗ ಬಂದಿದೀಯಾ? 2 ದಿನ ನೀನು ಸ್ಕೂಲಿಗೆ ಬರ್ಲಿಲ್ಲ, ಯಾಕೆ? ಏನಾಯ್ತಮ್ಮ? ಅದು ಟೀಚರ್, ನಮ್ಮಮ್ಮ ನನ್ನ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು. ಆದ್ರೆ ನನಗೆ ಓದ್ಕೊಳ್ಬೇಕು ಅಂತ ಆಸೆ ಆಗ್ತಿದೆ. ನೀವು ನನ್ ಮನೆಗ್ ಬಂದು ನಮ್ಮಮ್ಮನ ಹತ್ರ ಮಾತಾಡಿ ನನ್ನನ್ನ ದಯವಿಟ್ಟು ಸ್ಕೂಲಿಗೆ ಕಳ್ಸಕ್ಕೆ ಹೇಳಿ ಟೀಚರ್. ಹೌದಾ, ನಿಮ್ಮಮ್ಮ ಎಲ್ಲಿದ್ದಾರೆ ತುಳಸಿ? ಬಾ, ನಾನು ಅವ್ರ ಹತ್ರ ಬಂದ್ ಮಾತಾಡ್ತೀನಿ. ಹಾಗಂತ ತುಳಸಿ ಜೊತೆ ರಾಧಾ ವೆನ್ನೆಲಾ ಇಬ್ರು ಹೋದ್ರು. ತುಳಸಿ ಮನೆಯಲ್ಲಿದ್ದ ಅವಳ ತಾಯಿ ರಾಧಾನ ನೋಡಿದಾಗ ಒಳಗಿಂದ ಒಂದು ಕುರ್ಚಿ ತಗೊಂಡ್ ಬಂದು ಒಂದ್ ಬಟ್ಟೆಯಿಂದ ಆ ಕುರ್ಚಿನ ಹೊರಿಸಿ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ ಹಾಗಂತ ತುಂಬಾನೇ ಮರ್ಯಾದೆ ಕೊಟ್ರು. ಆ ಮರ್ಯಾದೆ ನೋಡಿ ವೆನ್ನೆಲಾ ಆಶ್ಚರ್ಯಪಟ್ಲು. ಅಮ್ಮ, ತುಳಸಿ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ. ಅವಳು ಆ ರೀತಿ ಓದ್ಕೊಳ್ಳೋದು ನಿಮಗ್ ಮಾತ್ರ ಅಲ್ಲ, ಅವಳಿಗೆ ಪಾಠ ಹೇಳಿಕೊಡುವ ನನಗೂ, ಅವಳಿರೋ ಈ ಊರಿಗೂ ಕೂಡ ತುಂಬಾನೇ ಹೆಮ್ಮೆ ಅಲ್ವಾ? ಅಂತ ಹುಡುಗಿನ ನೀವ್ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ? ನಾಳೆಯಿಂದ ನೀವು ತುಳಸಿನ ಸ್ಕೂಲಿಗೆ ಕಳಿಸ್ತೀರಾ? ಅಮ್ಮ, ದಿನ ಕೆಲ್ಸಕ್ಕೋದ್ರೇನೆ
ನಮ್ ಹೊಟ್ಟೆಗೆ ಊಟನೇ ಸಿಗ್ತಾ ಇರೋದು. ಆದ್ರೆ ಇವಳು ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದ್ರಿಂದ ಎಲ್ಲ ಹಣನೂ ಇವಳಿಗೆನೆ ಖರ್ಚಾಗ್ತಿದೆ. ಹಾಗಾದ್ರೆ ನಾವು ಊಟಕ್ಕೆ ಏನ್ ಮಾಡೋದು? ಅದಕ್ಕೆ ಸ್ಕೂಲ್ ಬೇಡ ಅಂತ ಹೇಳಿ ನಮ್ ಜೊತೆನೆ ಇವಳನ್ನ ಕೆಲ್ಸ ಕರ್ಕೊಂಡೋಗೋಣ ಅಂತ ಇದ್ದೀನಿ. ಹಾಗಂತ ಅವ್ರ ಕಷ್ಟನೇ ಹೇಳಿದ್ರು ವೆಂಕಟಮ್ಮ. ಆವಾಗ ರಾಧಾ, ಅಮ್ಮ, ನೀವು ಹೇಳಿದ್ರಲ್ಲಿ ನನಗೆ ಒಂದ್ ವಿಷಯ ಮಾತ್ರ ಅರ್ಥ ಆಗ್ತಾ ಇದೆ. ಅವಳಿಗೆ ಓದೋದಕ್ಕೆ ಆಗೋ ಖರ್ಚು ನಿಮಗ್ ತುಂಬಾ ಕಷ್ಟ ಆಗ್ತಾ ಇದೆ ಅಷ್ಟೇ ತಾನೆ? ಹೌದಮ್ಮ, ಅಷ್ಟು ಹಣ ನನ್ನಿಂದ ಖರ್ಚು ಮಾಡಕ್ ಆಗ್ತಿಲ್ಲ. ಹಾಗಂದ್ರೆ ಇವತ್ತಿಂದ ಅವಳ ಜವಾಬ್ದಾರಿ ನಂದು. ಅವಳ ಸ್ಕೂಲ್ ಫೀಸು, ಡ್ರೆಸ್ಸು, ಬುಕ್ಕು ಇದೆಲ್ಲಾನು ನಾನೇ ನೋಡ್ಕೊಳ್ತೀನಿ. ಅಯ್ಯಯ್ಯೋ, ನಮ್ಮಿಂದ ನಿಮಗೆ ಯಾಕಮ್ಮ ಕಷ್ಟ? ನಾನು ಆಗ್ಲೇ ಹೇಳ್ದೆ ಅಲ್ವಾ, ಒಬ್ಳು ಒಳ್ಳೆ ವಿದ್ಯಾರ್ಥಿ ಸಿಗೋದು ಗುರುವಿಗೆ ತುಂಬಾ ದೊಡ್ಡ ಸಂತೋಷ. ಇನ್ನು ತುಳಸಿ ಜವಾಬ್ದಾರಿ ನಂದು. ನಾನೇ ಅವಳಿಗೆ ಎಲ್ಲಾನು ನೋಡ್ಕೊಳ್ತೀನಿ. ಸರಿ ಅಮ್ಮ, ನಿಮ್ ಋಣನ ಹೇಗೆ ತೀರಿಸ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಮಗಳನ್ನ ಸ್ಕೂಲಿಗೆ ಕಳಿಸಿ ಋಣನ ತೀರಿಸ್ಕೊಳ್ಳಿ. ಹಾಗಂತ ಹೇಳಿ ಅಲ್ಲಿಂದ ವೆನ್ನೆಲರಾದ ಇಬ್ರು ಹೊರಟ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ವೆನ್ನೆಲಾಳಿಗೆ ಏನೂ ಅರ್ಥ ಆಗ್ಲಿಲ್ಲ. ಏನಕ್ಕ ಮಾಡ್ತಾ ಇದೀಯ ನೀನು? ನಿನಗ್ ಬರೋದೇ ತುಂಬಾ ಕಮ್ಮಿ ಸ್ಯಾಲ್ರಿ ಅಲ್ವಾ? ಅದ್ರಲ್ಲಿ ನಿನ್ ಖರ್ಚು ನೋಡ್ಕೊಳ್ಳೋದೇ ದೊಡ್ಡ ವಿಷಯ. ಇದ್ರಲ್ಲಿ ಆ ಹುಡುಗಿಗೆ ಏನ್ ಮಾಡ್ತೀಯಾ? ಹಾಗಂತ ಕೇಳಿದ್ಲು ವೆನ್ನೆಲಾ. ಆವಾಗ ರಾಧಾ, ವೆನ್ನೆಲಾ, ಒಬ್ಳು ಟೀಚರ್ ಆಗಿ ಒಬ್ಳು ವಿದ್ಯಾರ್ಥಿಯ ಓದು ಹಾಳಾಗ್ತಿರುವಾಗ ಅದನ್ನ ನೋಡಿ ನಾನು ಹೇಗೆ ಸುಮ್ನಿರೋದು ಹೇಳು? ನನಗ್ ಬೇಕಾಗಿರೋದು ಈ ಹಣ ಅಲ್ಲ, ಒಬ್ಳು ವಿದ್ಯಾರ್ಥಿಯ ಫ್ಯೂಚರ್. ಹಾಗಂತ ಹೇಳಿದ್ಲು. ಆ ದಿನ ಇಡೀ ವೆನ್ನೆಲಾ ರಾಧಾ ಜೊತೆನೇ ಇದ್ಲು. ಅಲ್ಲಿ ಒಬ್ಳು ಟೀಚರ್ ಆಗಿರುವ ರಾಧಾಳಿಗೆ ಆ ಊರಲ್ಲಿ ಎಲ್ರೂ ಕೊಡ್ತಾ ಇರುವ ಮರ್ಯಾದೆ, ಗೌರವ ಅದೆಲ್ಲವನ್ನು ನೋಡಿ ವೆನ್ನೆಲಾಳಿಗೆ ಒಬ್ಳು ಟೀಚರ್ಗೆ ಇಷ್ಟು ಮರ್ಯಾದೆ ಕೊಡ್ತಾರ ಅಂತ ಅನಿಸ್ತಾ ಇತ್ತು. ಆಮೇಲೆ ಮರುದಿನ ವೆನ್ನೆಲಾ ಅವಳ ಊರಿಗೆ ಹೊರಟೋದ್ಲು. ಪುನಃ ಸ್ಕೂಲಲ್ಲಿ ಯಾವಾಗ್ಲೂ ತರ ಪಾಠ ಹೇಳಿ ಕೊಡ್ತಾ ಇದ್ಲು. ವೆನ್ನೆಲಾ ಒಂದು ಕ್ಲಾಸಲ್ಲಿ ಪಾಠ ಹೇಳಿ ಕೊಡ್ತಾ ಇದ್ದಾಗ ಆ ಸ್ಕೂಲ್ ಪ್ರಿನ್ಸಿಪಲ್ ಕ್ಲಾಸ್ ರೂಮ್ಗೆ ಬಂದ್ರು. ಇಲ್ಲಿ ಶಿವ ಅನ್ನುವ ಸ್ಟೂಡೆಂಟ್ ಯಾರು? ಸರ್, ನಾನೇ ಸರ್. ಇಲ್ಲಿ ನೋಡಪ್ಪ, ನಿನ್ನ ಪೇರೆಂಟ್ಸ್ ಸ್ಕೂಲ್ ಫೀಸ್ನ ಇನ್ನೂ ಕಟ್ಲೇ ಇಲ್ಲ. 2 ದಿನದಲ್ಲಿ ಕಟ್ಟಿಲ್ಲ ಅಂದ್ರೆ ನೀನು ಸ್ಕೂಲಿಗೆ ಬರೋದು ಬೇಕಾಗಿಲ್ಲ. ಟೀಚರ್, ನೀವು ಕೂಡ ಈ ಸ್ಟೂಡೆಂಟ್ನ ಕ್ಲಾಸ್ ಒಳಗಡೆ ಅಲೋ ಮಾಡ್ಬಿಡಿ. ಹಾಗಂತ ಹೇಳಿ ಹೋಗ್ತಾ ಇದ್ದಾಗ ವೆನ್ನೆಲಾ ಅವನ ಹತ್ರ ಹೋಗಿ, ಸರ್, ಏನ್ ಸರ್ ಇದು? ಪಾಪ ಚಿಕ್ಕ ಹುಡ್ಗ, ಫೀಸ್ ಕಟ್ಟಿಲ್ಲ ಅಂತ ಸ್ಕೂಲಿಗೆ ಬರೋದ್ ಬೇಡ ಅಂತಿದ್ದೀರಾ? ಪಾಪ ಅವ್ರ ಪೇರೆಂಟ್ಸ್ ಎಲ್ರು ಕೂಡ ತುಂಬಾ ಕಷ್ಟಪಡ್ತಾರೆ ಅಲ್ವಾ? ಏನಮ್ಮ ಸಮಾಜ ಸೇವಕಿನ ನೀನು? ಇಂಥ ಸ್ಟೂಡೆಂಟ್ಸ್ ನಮಗೆ ಕೊಡ್ಬೇಕಾಗಿರೋ ಫೀಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ ತರ ಟೀಚರ್ಗೆ ನಾವ್ ಹೇಗೆ ಸಂಬಳ ಕೊಡೋದು? ಹೋಗಿ ಪಾಠ ತೆಗೀರಿ. ಹಾಗಂತ ಹೇಳಿದ್ರು ಪ್ರಿನ್ಸಿಪಲ್. ಹಾಗೆ ಆ ದಿನ ಅವರು ಸುಮಾರು ಜನ ಸ್ಟೂಡೆಂಟ್ಸ್ಗೂ ಹೇಳಿದ್ರು. ನನ್ನ ಅಕ್ಕ ಹೇಳಿದ್ದು ನಿಜಾನೇ. ಇಲ್ಲಿ ನಾನು ಹೆಚ್ಚು ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಆದ್ರೆ ಇಲ್ಲಿ ಯಾರಿಗೂ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆನೇ ಇಲ್ಲ. ನಾನ್ ಕೂಡ ನನ್ನ ಅಕ್ಕನ ಹತ್ರನೇ ಹೋಗ್ಬಿಡ್ತೀನಿ. ಹಾಗೆ ಅಂದ್ಕೊಂಡು ಆ ಸ್ಕೂಲಲ್ಲಿ ಜಾಬ್ನ ಬಿಟ್ಟು ರಾಧಾ ಹತ್ರನೇ ಹೋದ್ಲು. ವೆನ್ನೆಲಾ ಇನ್ನು ಅಲ್ಲೇ ಇರ್ತೀನಿ ಅಂತ ಹೇಳಿದಾಗ ರಾಧಾ ತುಂಬಾ ಸಂತೋಷ ಪಟ್ಲು. ಹಾಗೆ ಆ ದಿನದಿಂದ ಇಬ್ರು ಅಕ್ಕ ತಂಗಿಯರು ಆ ಊರಿನಲ್ಲಿರೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ತಿದ್ರು. ದಿವ್ಯಾ ಪ್ರತಿದಿನ ಕಷ್ಟಪಟ್ಟು ತರಕಾರಿ ವ್ಯಾಪಾರ ಮಾಡಿ ಸಿಗೋ ಹಣದಲ್ಲಿ ಓದ್ಕೊಳ್ತಿದ್ಲು. ಅವಳು ಯಾವಾಗ್ಲೂ ಓದೋದ್ರಲ್ಲಿ ಫಸ್ಟ್ ಬರ್ತಿದ್ಲು. ಆದ್ರೆ ಸ್ವಾತಿಗೆ ಮಾತ್ರ ದಿವ್ಯಾ ಅಂದ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಸ್ವಾತಿ ದೊಡ್ಡ ಶ್ರೀಮಂತ ಮನೆಯ ಹುಡುಗಿ. ಏನೇ ದಿವ್ಯಾ, ನಿನ್ನತ್ರ ಒಳ್ಳೆ ಬಟ್ಟೆ ಅಂತ ಏನೂ ಇಲ್ವಾ? ಯಾವಾಗ್ಲೂ ಇದೇ ಬಟ್ಟೆಲಿ ಕಾಣಿಸ್ಕೊಳ್ತಿದ್ಯಾ? ಬೇಕಾದ್ರೆ ಹೇಳು, ನಾನು ಹೋದ್ವಾರ ಹಾಕೊಂಡು ಬೇಡಂತ ಬಿಸಾಕ್ತ ಡ್ರೆಸ್ ಇದೆ, ಆ ಡ್ರೆಸ್ಸನ್ನೆಲ್ಲ ನಿನಗ್ ತಗೊಂಡ್ ಬಂದ್ ಕೊಡ್ತೀನಿ. ಹಾಗೆ ಅಹಂಕಾರದಿಂದ ಸ್ವಾತಿ ದಿವ್ಯಾ ಹತ್ರ ಮಾತಾಡ್ತಿದ್ಲು. ದಿವ್ಯಾಳಿಗೆ ಸ್ವಾತಿ ಹೇಳಿದನ್ನ ಕೇಳಿ ತುಂಬಾನು ಕೋಪ ಬಂತು. ಆದ್ರೆ ಅವಳನ್ನ ಏನೂ ಮಾತಾಡದೆ ಮೌನವಾಗಿ ಅಲ್ಲಿಂದ ಹೋದ್ಲು. ತರಕಾರಿ ಮಾರೋಳಿಗೆ ಎಷ್ಟು ಅಹಂಕಾರ! ನಾನು ಮಾತಾಡ್ತಾ ಇದ್ರು ಹಾಗೇನೆ ಹೋಗ್ತಾ ಇದ್ದಾಳೆ. ಸ್ವಾತಿ ಕೋಪದಿಂದ ದಿವ್ಯಾ ಹತ್ರ ಹೋಗಿ ಅವಳ ಬಟ್ಟೆನ ಹಿಡ್ದು ಇಳಿದ್ಲು. ಆವಾಗ ಅವಳ ಬಟ್ಟೆ ಹರಿದೋಯ್ತು. ಪಾಪ ದಿವ್ಯಾಳಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳನ್ನ ನೋಡಿ ಎಲ್ರೂ ನಗಾಡ್ತಾ ಇದ್ರು. ದಿವ್ಯಾ ಅಳುತ್ತಾ ಕಾಲೇಜಿಂದ ಅವಳ ಮನೆಗೆ ಸ್ಪೀಡ್ ಆಗಿ ಹೋದ್ಲು. ಮರುದಿನದಿಂದ ದಿವ್ಯಾ ಕಾಲೇಜ್ಗೆ ಹೋಗೋದನ್ನೇ ಬಿಟ್ಬಿಟ್ಲು. ಆವಾಗ ದಿವ್ಯಾಳ ಗೆಳತಿಯಾದ ವಾಣಿ ದಿವ್ಯಾಳ ಮನೆಗ್ ಹೋದ್ಲು. ದಿವ್ಯಾ, ನೀನು ಕಾಲೇಜ್ಗೆ ಯಾಕೆ ಬರ್ತಾ ಇಲ್ಲ? ಇನ್ನು ಸ್ವಲ್ಪ ದಿನಗಳಲ್ಲಿ ನಮಗೆ ಎಕ್ಸಾಮ್ಸ್, ಅದನ್ನ ಮರ್ತೋದ್ಯಾ ನೀನು? ನಾನ್ ಏನು ಮರ್ತಿಲ್ಲ ವಾಣಿ, ಎಕ್ಸಾಮ್ಸ್ ಬರ್ತಾ ಇದೆ ಅನ್ನೋದು ನನಗೂ ಗೊತ್ತು. ಆದ್ರೆ ನಾನ್ ಕಾಲೇಜ್ಗೆ ಬರ್ಬೇಕಂದ್ರೆ ನನ್ನ ಹತ್ರ ಇರೋ ಒಂದೇ ಒಂದು ಡ್ರೆಸ್ಸನ್ ಕೂಡ ಅವಳು ಹರ್ದಾಕದ್ಲಲ್ಲ. ಮತ್ತೆ
ಯಾವ ಬಟ್ಟೆ ಹಾಕೊಂಡು ನಾನು ಕಾಲೇಜ್ಗೆ ಬರ್ಲಿ? ಎಲ್ರೂ ನನ್ನನ್ನ ಈ ಬಟ್ಟೆಯಲ್ಲಿ ನೋಡಿ ಎಷ್ಟು ಕಿಂಡಲ್ ಮಾಡಿದ್ರು ಗೊತ್ತಾ? ಹಾಗಂತ ಹೇಳಿ ದಿವ್ಯಾ ಬೇಜಾರ್ ಮಾಡ್ಕೊಂಡ್ಲು. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ದಿವ್ಯಾ, ನಿನ್ನತ್ರ ಇನ್ನೊಂದು ಡ್ರೆಸ್ ತಗೊಳ್ಳಕ್ಕೆ ಹಣ ಇಲ್ವಾ? ಇತ್ತು, ಆದ್ರೆ ಮೊನ್ನೆನೇ ಅಲ್ವಾ ಕಾಲೇಜ್ ಫೀಸನ್ನ ನಾನು ಕಟ್ಟಿದ್ದು. ಇವಾಗ ನನ್ನತ್ರ ಬಟ್ಟೆ ತಗೊಳ್ಳಕ್ಕೆ ಹಣ ಇಲ್ವಲ್ಲ. ಹಾಗಂತ ಬೇಜಾರ್ ಮಾಡ್ಕೊಂಡ್ಲು ದಿವ್ಯಾ. ವಾಣಿ ದಿವ್ಯಾನ ಸಮಾಧಾನ ಮಾಡಿ ಅವಳಲ್ಲಿಂದ ಕಾಲೇಜ್ಗೆ ಹೋದ್ಲು. ಪಾಪ ದಿವ್ಯಾಳಿಂದ ಮನೆಯಿಂದ ಹೊರಗಡೆ ಹೋಗಕ್ಕಾಗ್ಲಿಲ್ಲ. ಅಯ್ಯೋ, ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ನೋಡಿದ್ರೆ ನಾನು ಹಾಕೊಂಡ್ ಹೋಗಕ್ಕೆ ನನ್ನ ಹತ್ರ ಡ್ರೆಸ್ಸೇ ಇಲ್ಲ. ಇವಾಗ ಹೇಗಾದ್ರೂ ಮಾಡಿ ಕಾಲೇಜ್ಗೆ ಹೋಗ್ಬೇಕು, ಆದ್ರೆ ಹೇಗೆ? ಹಾಗಂತ ಯೋಚನೆ ಮಾಡ್ತಿದ್ಲು ದಿವ್ಯಾ. ದಿವ್ಯಾ ಅವಳ ತೋಟದಲ್ಲಿ ಹಲವು ತರದ ತರಕಾರಿ ಗಿಡಗಳನ್ನ ಬೆಳೆಸ್ತಾ ಇದ್ಲು. ಅದ್ರಲ್ಲಿ ಕ್ಯಾಬೇಜ್ ತುಂಬಾ ಚೆನ್ನಾಗಿ ಬೆಳೀತಾ ಇರೋದನ್ನ ಅವಳು ನೋಡಿದ್ಲು. ಅದನ್ನ ನೋಡಿ ದಿವ್ಯಾಳಿಗೆ ಒಂದು ಅದ್ಭುತವಾದ ಆಲೋಚನೆ ಬಂತು. ಇವಾಗ ನಾನು ಹೊಸ ಡ್ರೆಸ್ ತಗೊಳ್ಬೇಕಾಗಿರೋ ಅವಶ್ಯಕತೆ ಏನಿದೆ? ಈ ಡ್ರೆಸ್ಸನ್ನೇ ನಾನು ಅಂದವಾಗಿ ಬದಲಾಯಿಸ್ಕೊಳ್ಬೋದಲ್ವಾ? ಹಾಗಂತ ಹೇಳಿ ಬೆಳೆದಿದ್ದ ಕ್ಯಾಬೇಜ್ ಎಲ್ಲ ತಗೊಂಡು ಹೋಗಿ ಅದನ್ನ ಒಂದೊಂದು ಎಲೆಯಾಗಿ ಕಿತ್ತು ಅವಳ ಬಟ್ಟೆಯಲ್ಲಿ ಸರಿಯಾದ ಜಾಗದಲ್ಲಿ ಇಟ್ಟು ಹೊಲ್ಕೊಂಡ್ಲು. ಹಾಗೆ ಆ ಕ್ಯಾಬೇಜ್ ಎಲೆಗಳು ದಿವ್ಯಾ ಡ್ರೆಸ್ಗೆ ತುಂಬಾ ಅಂದ ಕೊಡ್ತಿತ್ತು. ಅಮ್ಮಯ್ಯ, ಒಂದ್ ಕಷ್ಟನೂ ಮುಗೀತು. ಇವಾಗ ನಾನು ಕಾಲೇಜ್ಗೆ ಹೋಗ್ಬೋದು. ಹಾಗಂತ ಅನ್ಕೊಂಡು ಆ ಡ್ರೆಸ್ ಹಾಕೊಂಡು ದಿವ್ಯಾ ಕಾಲೇಜ್ಗೆ ಹೋದ್ಲು. ಕಾಲೇಜಲ್ಲಿ ಎಲ್ರೂ ದಿವ್ಯಾ ಹಾಕಿರೋ ಡ್ರೆಸ್ ನೋಡಿ ಆಶ್ಚರ್ಯಪಟ್ರು. ದಿವ್ಯಾ ಡ್ರೆಸ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಕಣೆ. ಹಾಗಂತ ಎಲ್ರೂ ದಿವ್ಯಾನ ತುಂಬಾನೇ ಮೆಚ್ಕೊಂಡ್ರು. ಆದ್ರೆ ದಿವ್ಯಾ ಆ ಡ್ರೆಸ್ನ ಹೇಗೆ ಹೊಲಿದ್ಲು ಅನ್ನೋದನ್ನ ಮಾತ್ರ ಯಾರತ್ರನೂ ಹೇಳಲಿಲ್ಲ. ಆವಾಗ ಸ್ವಾತಿ ದಿವ್ಯಾ ಪುನಃ ಕಾಲೇಜ್ಗೆ ಬಂದಿದ್ದಾಳೆ ಅನ್ನುವ ವಿಷಯ ತಿಳ್ಕೊಂಡು ದಿವ್ಯಾ ಹತ್ರ ಹೋಗಿ ಅವಳನ್ನ ಮೇಲಿಂದ ಕೆಳಗೆ ನೋಡಿ, ನೀವೆಲ್ರೂ ಅಂದ್ಕೊಂಡಿರೋ ಹಾಗೆ ಇವಳೇನೋ ಹೊಸ ತರದ ಡ್ರೆಸ್ ಏನೋ ಹಾಕೊಂಡಿಲ್ಲ, ತರಕಾರಿಗಳನ್ನ ಆ ಡ್ರೆಸ್ಗೆ ಹೊಲ್ಕೊಂಡಿದ್ದಾಳೆ. ಏನೇ, ನಿನ್ನ ತರಕಾರಿ ವ್ಯಾಪಾರನ ಸ್ಟ್ರೈಟ್ ಆಗಿ ಕಾಲೇಜಲ್ಲೇ ಶುರು ಮಾಡಿದ್ಯಾ? 1 ಕೆಜಿ ಕ್ಯಾಬೇಜ್ ಎಷ್ಟಮ್ಮ? ಹಾಗಂತ ಸ್ವಾತಿ ಅವಳನ್ನ ಟೀಸ್ ಮಾಡ್ತಿದ್ಲು. ಇಲ್ ನೋಡು ಸ್ವಾತಿ, ನಾನ್ ಯಾವಾಗ್ಲೂ ನಿನ್ ತಂಟೆಗೆ ಬರ್ತಾ ಇಲ್ಲ. ನೀನ್ ಮಾತ್ರ ಯಾಕೆ ಯಾವಾಗ್ಲೂ ನನ್ ತಂಟೆಗೆನೆ ಬರ್ತೀಯಾ? ಅಬ್ಬೋ, ನೀನ್ ದೊಡ್ಡ ಹೀರೋಯಿನ್ ಅಲ್ವಾ, ಅದಕ್ಕೆ ನಿನ್ ತಂಟೆಗೆ ನಾನ್ ಬರ್ತಾ ಇದ್ದೀನಿ. ನಿನಗೆ ಒಂದ್ ಅಡ್ವೈಸ್ ಕಣೆ. ನೀನು ಈ ಕ್ಯಾಬೇಜ್ ಡ್ರೆಸ್ ಹಾಕೊಂಡು ಕಾಲೇಜಲ್ಲಿ ತಿರ್ಗಾಡ್ತಿದ್ಯಾ ಸರಿ, ಆದ್ರೆ ದನಗಳಿರೋ ಕಡೆ ಹೋಗ್ಬೇಡ. ಆಮೇಲೆ ದನಗಳು ತರಕಾರಿಗಳನ್ನ ಕಚ್ಚಿ ತಿಂದ್ಬಿಡುತ್ತೆ. ಹಾಗಂತ ದಿವ್ಯಾನ ಸ್ವಾತಿ ಏನೇನೋ ಹೇಳಿ ಅವಳಿಗೆ ತುಂಬಾ ಹಿಂಸೆ ಕೊಟ್ಲು. ಆದ್ರೆ ಸ್ವಾತಿಗೆ ದಿವ್ಯಾ ಡ್ರೆಸ್ ಅನ್ನ ನೋಡಿ ಮನಸ್ಸೊಳಗಡೆ ಮಾತ್ರ ತುಂಬಾ ಹೊಟ್ಟೆ ಉರಿತಿತ್ತು. ಈ ದಿವ್ಯಾಳಿಗೆ ಈ ತರ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ನಾನು ಅವಳ ಮೇಲೆ ಎಷ್ಟೇ ಕಲ್ ಬೀಸಾಕಿದ್ರು ಅದನ್ನ ಅವಳಿಗೆ ಉಪಯೋಗ ಆಗೋ ತರ ಅವಳು ಹೇಗೆ ಯೂಸ್ ಮಾಡ್ಕೊಳ್ತಿದ್ದಾಳೆ? ಹಾಗಂತ ಅವಳು ಮನ್ಸಲ್ಲಿ ಅನ್ಕೊಂಡ್ಲು. ದಿವ್ಯಾ ಕಾಲೇಜ್ ಮುಗಿದ್ಮೇಲೆ ಮನೆಗೆ ಹೋದ್ಲು. ಪುನಃ ಮರುದಿನ ಅವಳು ಕಾಲೇಜ್ಗೆ ಏನ್ ಡ್ರೆಸ್ ಹಾಕೊಂಡು ಹೋಗೋದು ಅನ್ನೋದಕ್ಕೋಸ್ಕರ ಅವಳು ತೋಟದಲ್ಲಿ ತಿರುಗಾಡಿ ಅಲ್ಲಿರುವ ತರಕಾರಿಗಳನ್ನೆಲ್ಲ ತಗೊಂಡ್ ಬಂದು ಅದಕ್ಕೆ ಬಣ್ಣ ಹಚ್ಚಿ ಮರುದಿನ ಬೇರೆ ಒಂದು ಡ್ರೆಸ್ ಅನ್ನ ಹಾಕೊಂಡು ಹೋದ್ಲು. ದಿವ್ಯಾ ಹಾಗೆ ಹಾಕಿರುವ ಡ್ರೆಸ್ನ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು. ಆ ಡ್ರೆಸ್ಸು ಅಷ್ಟ್ ಚೆನ್ನಾಗಿತ್ತು. ಅದನ್ನ ನೋಡಿ ಪಾಪ ಸ್ವಾತಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ದಿವ್ಯಾನಂತೂ ಎಲ್ರೂ ಮೆಚ್ಕೊಳ್ತಾ ಇದ್ರು. ದಿವ್ಯಾ, ನಿನಗೆ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾ? ಹಾಗಂತ ಎಲ್ರೂ ದಿವ್ಯಾ ಸುತ್ತಾನೇ ಇದ್ರು. ಅದನ್ನ ನೋಡಿ ಸ್ವಾತಿಗೆ ತುಂಬಾನು ಕೋಪ ಬಂತು. ಆಮೇಲೆ ಸ್ವಾತಿ ದಿವ್ಯಾ ಮೇಲೆ ಇರುವ ಕೋಪದಲ್ಲಿ ತುಂಬಾ ಹಣ ಖರ್ಚು ಮಾಡಿ ಒಂದು ಡ್ರೆಸ್ ಹಾಕೊಂಡು ಕಾಲೇಜ್ಗೆ ಹೋದ್ಲು. ಸ್ವಾತಿ, ಈ ಡ್ರೆಸ್ಗೆ ಎಷ್ಟು ಖರ್ಚು ಮಾಡ್ದೆ? ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ನ ನಾನು ಸ್ಪೆಷಲ್ ಆಗಿ ರೆಡಿ ಮಾಡಿದೀನಿ, ನೋಡಿದ್ರಾ? ಇದ್ರಲ್ಲಿ ಗೋಲ್ಡ್ ಲೈನ್ಸ್ ಇದೆ. ಹಾಗಂತ ಎಲ್ಲರ ಹತ್ರನೂ ತೋರಿಸ್ತಾ ಇದ್ಲು. ಅಷ್ಟರಲ್ಲಿ ದಿವ್ಯಾ ಪುನಃ ಬೇರೆ ವೆಜಿಟೇಬಲ್ಸ್ ಇಂದ ಬಟ್ಟೆ ಹೊಲ್ಕೊಂಡು ಅದನ್ನ ಹಾಕೊಂಡು ಕಾಲೇಜ್ಗೆ ಬರ್ತಾ ಇದ್ಲು. ಆ ದಿನ ಕಾಲೇಜ್ಗೆ ಒಬ್ಳು ದೊಡ್ಡ ಹೀರೋಯಿನ್ ಬಂದಿದ್ಲು. ಅವಳು ದಿವ್ಯಾನ ನೋಡಿ ತಕ್ಷಣ ದಿವ್ಯಾ ಹತ್ರ ಹೋದ್ಲು. ವಾವ್, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಸಿಗ್ತಾ ಇದೆ ಈ ತರ ಡ್ರೆಸ್ಗಳು? ಅಯ್ಯೋ ಮೇಡಮ್, ಈ ಡ್ರೆಸ್ನ ತಯಾರು ಮಾಡಿದ್ದು ನಾನು. ಹಾಗಂತ ಅವಳು ಆ ಡ್ರೆಸ್ನ ಹೇಗ್ ತಯಾರು ಮಾಡಿದ್ಲು ಅನ್ನೋದನ್ನ ಹೇಳಿದ್ಲು. ಅದನ್ ಕೇಳಿ ಹೀರೋಯಿನ್ ತುಂಬಾನೇ ಇಂಪ್ರೆಸ್ ಆದ್ರು. ದಿವ್ಯಾ, ನಿನ್ನತ್ರ ಫ್ಯಾಷನ್ ಸೆನ್ಸ್ ತುಂಬಾನೇ ಇದೆ. ನೀನ್ ನನ್ನ ಹತ್ರ ಡಿಸೈನರ್ ಆಗಿ ಕೆಲಸ ಮಾಡ್ತೀಯಾ? ಹಾಗಂತ ಹೇಳಿ ದಿವ್ಯಾನ ಅವಳ ಜೊತೆನೆ ಕರ್ಕೊಂಡ್ ಹೋದ್ಲು. ಅದನ್ ನೋಡಿ ಸ್ವಾತಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ.